ಬೆಂಗಳೂರು ಹಾಸ್ಪೈಸ್ ಟ್ರಸ್ಟ್, ಕರುಣಾಶ್ರಯ, ಭಾರತ ಕ್ಯಾನ್ಸರ್ ಸೊಸೈಟಿ ಮತ್ತು ರೋಟರಿ ಕ್ಲಬ್ ಆಫ್ ಬೆಂಗಳೂರು ಇಂದಿರಾನಗರ ಇವುಗಳ ಜಂಟಿ ಯೋಜನೆಯಾಗಿದ್ದು, ಕರುಣಾಶ್ರಯ ಗುಣಪಡಿಸಲಾಗದ ಅಂತಿಮ ಹಂತದ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ಉಪಶಮನಕಾರಿ ಆರೈಕೆಯನ್ನು ಒದಗಿಸುತ್ತಿರುವ ತಾಣವಾಗಿದೆ. ಉಪಶಮನಕಾರಿ ಆರೈಕೆಯು ಮಾರಣಾಂತಿಕ ಕಾಯಿಲೆಯನ್ನು ಹೊಂದಿರುವ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಒಂದು ವಿಧಾನವಾಗಿದೆ. ನೋವು ಲಕ್ಷಣಗಳ ನಿಯಂತ್ರಣ, ಚಿಕಿತ್ಸೆಗಳು, ಮಾನಸಿಕ ಮತ್ತು ಸಾಮಾಜಿಕ ಬೆಂಬಲ, ಪುನರ್ವಸತಿ, ಆಪ್ತ ಮತ್ತು ಕೌಟುಂಬಿಕ ಸಮಾಲೋಚನೆ, ಆಧ್ಯಾತ್ಮಿಕ ಆರೈಕೆ, ಆರ್ಥಿಕ ಸಲಹೆ ಮತ್ತು ದುಃಖದಲ್ಲಿ ಬೆಂಬಲ ಸೇರಿದಂತೆ ಹಲವಾರು ಸೇವೆಗಳೊಂದಿಗೆ ಕರುಣಾಶ್ರಯ ರೋಗಿಗಳಿಗೆ ಮಾತ್ರವಲ್ಲದೆ ಅವರ ಕುಟುಂಬದ ಸದಸ್ಯರು ಮತ್ತು ಆರೈಕೆದಾರರಿಗೆ ಮಾರಣಾಂತಿಕ ಅನಾರೋಗ್ಯದ ಸವಾಲುಗಳನ್ನು ನಿಭಾಯಿಸಲು ಸಹಾಯ ಹಸ್ತ ನೀಡುತ್ತಿದೆ. ಬಹುತೇಕ ರೋಗಿಗಳಿಗೆ ಅವರ ವ್ಯಾಧಿಯ ದೈಹಿಕ ಯಾತನೆಗಿಂತಲೂ ಮಾನಸಿಕ ಹಾಗೂ ಮನೋವೈಜ್ಞಾನಿಕ ಕಾರಣಗಳಿಂದಾದ ಯಾತನೆಗಳು ಮಿಗಿಲಾಗಿರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಇವುಗಳ ಆರೈಕೆಯೇ ಮುಖ್ಯ ಗುರಿಯಾಗುತ್ತದೆ. ದೈಹಿಕ ನೋವಿಗೆ ಉಪಶಮನ ನೀಡುವುದೇ ಅಲ್ಲದೆ ಮಾನಸಿಕ ಯಾತನೆಗಳಿಂದ ಅವರನ್ನು ಮುಕ್ತಗೊಳಿಸಿ ಅವರ ಜೀವನದ ಕೊನೆಯ ದಿನಗಳನ್ನು ಸಹನೀಯಗೊಳಿಸುತ್ತದೆ ಕರುಣಾಶ್ರಯ. ರೋಗಿಯ ಕುಟುಂಬ ಮತ್ತು ರೋಗಿಗೆ ಆರೈಕೆ ನೀಡುವವರ ನಡುವಿನ ಮಾನಸಿಕ ಮತ್ತು ಭಾವನಾತ್ಮಕ ಸಂಬಂಧದ ಬೆಸುಗೆಯನ್ನು ದೃಢಗೊಳಿಸುವುದು ಕರುಣಾಶ್ರಯದಲ್ಲಿ ನಡೆಯುವಂತಹ ಚಟುವಟಿಕೆಗಳಲ್ಲಿ ಒಂದು. ಜೀವನದ ಅಂತಿಮ ಘಟ್ಟದಲ್ಲಿರುವ ರೋಗಿಗಳಿಗೆ ಉಪಶಮನಕಾರಿ ಚಿಕಿತ್ಸೆಯ ಜೊತೆಗೆ ನೋವು ನಿವಾರಣೆ ಮತ್ತು ನಿರ್ವಹಣೆ ಕರುಣಾಶ್ರಯದ ಧ್ಯೇಯ. ಬದುಕಿಗೆ ಅಂತಿಮ ವಿದಾಯ ಹೇಳುವ ಘಟ್ಟದಲ್ಲಿರುವ ರೋಗಿಗಳಿಗೆ ಘನತೆ, ಗೌರವ, ಶಾಂತಿ ಮತ್ತು ನಿರಾತಂಕ ಜೀವನ ಶೈಲಿಯನ್ನು ಒದಗಿಸುವುದು, ರೋಗಿಗಳ ನೋವು ಮತ್ತು ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಸೂಕ್ತ ಉಪಶಮನಕಾರಿ ಚಿಕಿತ್ಸೆಯ ಜೊತೆ ರೋಗಿಯ ಕುಟುಂಬದ ಭಾವನಾತ್ಮಕ ಅಗತ್ಯತೆಗಳನ್ನು ಪೂರೈಸುತ್ತಿರುವ ಕರುಣಾಶ್ರಯದ ಕುರಿತು ಮಾಹಿತಿ ಮಾಡಿಕೊಟ್ಟು ಅಗತ್ಯ ಇದ್ದವರಿಗೆ ಈ ಸಂಸ್ಥೆಯ ಪರಿಚಯ ಮಾಡಿಸುವುದೇ ಕಂಪನಾಂಕ ಪ್ರಸ್ತುತಪಡಿಸುತ್ತಿರುವ ಈ ವಿಡಿಯೋ ಹಾಗೂ ಸಂವಾದದ ಉದ್ದೇಶ. ಕಂಪನಾಂಕಿಗಳೇ, ವೆಲ್ಕಮ್ ಬ್ಯಾಕ್. ಕರುಣಾಶ್ರಯ ಅಂದರೆ ಏನು, ಅಲ್ಲಿ ಯಾವ ರೀತಿಯ ಪೇಷಂಟ್ಸ್ನ ಕೇರ್ ತಗೊಳ್ತಾರೆ ಅದನ್ನೆಲ್ಲ ತಿಳ್ಕೊಂಡ್ವಿ. ಮತ್ತು ಇಲ್ಲಿ ಆಪ್ತ ಸಮಾಲೋಚನೆ ಅನ್ನೋದು ಒಂದು ದೊಡ್ಡ ವಿಂಗ್, ಅದು ಕೂಡ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ನಮ್ಮ ಜೊತೆ ಡಾಕ್ಟರ್ ಕವಿತಾ ರೆಡ್ಡಿ ಅವರು ಇದ್ದಾರೆ. ಬೇರೆ ಪೇಷಂಟ್ಗಳಿಗೂ, ಕ್ಯಾನ್ಸರ್ ಪೇಷಂಟು, ಅದರಲ್ಲೂ ಟರ್ಮಿನಲಿ ಕ್ಯಾನ್ಸರ್ ಪೇಷಂಟ್ಗಳು, ಅವರಿಗೆ ಹೇಗೆ ಟ್ರೀಟ್ಮೆಂಟ್ ಲಭ್ಯ ಇದೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ. ನಮಸ್ಕಾರ ಡಾಕ್ಟರ್ ಕವಿತಾ ರೆಡ್ಡಿ ಅವರೇ. ಮೇಡಮ್ ನೋಡಿ, ಇವಾಗ ಬೇರೆ ಪೇಷಂಟ್ಗಳು, ಬೇರೆ ರೋಗ ಬಂದಿರೋವಂಥವ್ರು, ಏನೋ ಒಂದು ನಾರ್ಮಲ್ ನೆಗಡಿ ಕೆಮ್ಮು, ಅದಕ್ಕೂ ಕ್ಯಾನ್ಸರ್ ಪೇಷಂಟ್ಗಳಿಗೂ ಅಗಾಧವಾದ ವ್ಯತ್ಯಾಸ ಇದೆ. ಅದು ಸ್ಟೇಜ್ ಬೈ ಸ್ಟೇಜ್ ಕೂಡ ವ್ಯತ್ಯಾಸಗಳಾಗುತ್ತೆ. ಇಲ್ಲಿ ಬರೋರು, ಕರುಣಾಶ್ರಯದಲ್ಲಿ ಬರೋವಂಥವರು ಕೊನೆಯ ಹಂತದಲ್ಲಿ ಜೀವನದಲ್ಲಿ ಬರ್ತಾರೆ. ಇಲ್ಲಿ ಪ್ಯಾಲಿಯೇಟಿವ್ ಕೇರ್ ತಗೊಳ್ತೀರಾ, ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ನಾರ್ಮಲ್ ಪೇಷಂಟ್ಸ್ಗೂ ಇವರಿಗೂ ಡಿಫ್ರೆನ್ಸ್ ಏನಿರುತ್ತೆ ಟ್ರೀಟ್ಮೆಂಟ್? ಓಕೆ, ಫಸ್ಟ್ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಪ್ಲೀಸ್. ನಾನು ಡಾಕ್ಟರ್ ಕವಿತಾ ರೆಡ್ಡಿ ಅಂತ. ನಾನು ಕರುಣಾಶ್ರಯ ಸೇರಿದಾಗ ನನಗೆ ಹೇಳಿದ್ದೇ ಬೇರೆ ಕರುಣಾಶ್ರಯ ಬಗ್ಗೆ. ಅಲ್ಲಿ ಇರೋ ಪೇಷಂಟ್ಸು ಕೆಲವೇ ದಿನ ಇರ್ತಾರೆ, ಅವರಿಗೆ ನೀನು ಏನೂ ಮಾಡಬೇಕಾಗಿಲ್ಲ, ಕೆಲವೇ ಪ್ಯಾರಾಸಿಟಮಾಲು ಇಲ್ಲ ಯಾವುದೇ ಒಂದು ಗ್ಲೂಕೋಸ್ ಕೊಡ್ತಾರೆ ಅಷ್ಟೇ. ಸೊ ಅವರು ದಿನಗಳನ್ನ ಎಣಿಸ್ತಾರಷ್ಟೇ, ಅಲ್ಲಿ ಏನೂ ಹೋಗಬೇಕಾಗಿಲ್ಲ, ವಾರಕ್ಕೊಂದ್ಸತಿ ಹೋದರೆ ಸಾಕು. ಇವರು ಬರೋರೆಲ್ಲ ಸಾಯೋ ಪೇಷಂಟ್ಸ್ ಅಂತಲೇ ನಾನು ಇಲ್ಲಿ ಬಂದು ಸೇರಿಕೊಂಡಿದ್ದು. ಬಟ್ ಇಲ್ಲಿ ಬಂದು ನೋಡಿದಾಗ ಅದು ಸೀನೇ ಬೇರೆ ಆಗಿತ್ತು, ಚಿತ್ರಣನೇ ಬೇರೆ ಆಗಿತ್ತು. ನಾನು ಬಂದು ಸೇರಿಕೊಂಡಿದ್ದು 2013ರಲ್ಲಿ. ಬಟ್ ನಾನು ಬಂದು ಸೇರಿದಾಗ ನನಗೆ ಒಂದು ಆಶ್ಚರ್ಯ ಆಗಿತ್ತು, ಅಂದರೆ ನಾನು ಎಲ್ಲಿ ಬಂದೆ, ಯಾತಕ್ಕೋಸ್ಕರ ಬಂದೆ, ಇದು ನನಗೆ ಬೇಕಪ್ಪ ಈ ಕೆಲಸ, ಯಾಕೆ ಈ ಸಾಯೋರ್ ಮಧ್ಯ ಯಾಕೆ ಬಂದು ನಾನು ಸೇರಿಕೊಂಡೆ. ಫಸ್ಟ್ ಟೈಮ್ ನಾನು ಒಂದು ಬಾಡಿ ನೋಡಿದಾಗ ಒಂದು 10 ನಿಮಿಷ ಅದನ್ನೇ ನಿಂತ್ಕೊಂಡು ನೋಡ್ತಾ ಇದ್ದೆ. ನಾನು ಕರೆಕ್ಟಾಗಿ ಒಂದು ಡಿಸಿಷನ್ ತಗೊಂಡು ಇಲ್ಲಿ ಬಂದಾಗ ನಾನು ಮನೆಯವರು ಕೂಡ ಹೇಳಿದ್ರು ನನಗೆ, ನೀನು ಕ್ಯಾನ್ ಯು ಹ್ಯಾಂಡಲ್ ದಿಸ್ ಕೈಂಡ್ ಆಫ್ ಸೀನ್ ಇನ್ ದ ಹಾಸ್ಪಿಟಲ್? ಈ ಥರ ಒಂದು ಸ್ಟ್ರೆಸ್ ಲೆವೆಲ್ ನಿನಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ? ಅಲ್ಲಿ ದಿನ ಸಾಯ್ತಾರೆ, ದಿನ ನರಳ್ತಾರೆ ಪೇಷಂಟ್ಸು.
ನೀನು ಆ ಥರ ಹ್ಯಾಂಡಲ್ ಮಾಡ್ತೀಯ, ನೋಡೋಣ. ಒಂದು 3 ತಿಂಗಳು ನೋಡಿದೆ, ಆಗ್ತಾ ಇರಲಿಲ್ಲ. ನನಗೆ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಪೇಷಂಟ್ಸ್ ಸಾಯ್ತಾಯಿದ್ರು, ನರಳ್ತಾ ಇದ್ರು. ನೀನು ಏನೇ ಮೆಡಿಸಿನ್ ಕೊಟ್ಟರು ಆ ನೋವು ಕಮ್ಮಿ ಆಗ್ತಾ ಇರಲಿಲ್ಲ. ಕಮ್ಮಿ ಆದರೂ ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಇರಲಿಲ್ಲ. ನೀವು ಒಂದು ನೋವು ಕಮ್ಮಿ ಆಗೋ ಅಷ್ಟರೊಳಗೆ ಪೇಷಂಟ್ ನಮ್ಮ ಕೈ ಬಿಡ್ತಾಯಿದ್ರು. ಇದು ಬೇಕಿತ್ತ ನಮಗೆ ಅಂತ ಅನಿಸೋ ಅಷ್ಟರೊಳಗೆ 6 ತಿಂಗಳು ಮುಗೀತು. ಆ ಥರ ಅಲ್ಲಿಗೊಂದು ಬ್ಯಾಲೆನ್ಸ್ ಬಂತು ನನಗೆ. ಹೌದು, ಬಟ್ ವಾರ್ಡಿಗೆ ಹೋದಾಗ ಆ ಸ್ಮೈಲು, ಆ ಒಂದು ಭರವಸೆ, ನಮ್ಮನ್ನು ನೋಡಿದಾಗ ಪೇಷಂಟ್ ಆಗ್ತಿರೋದೊಂದು ಇದು, ಓ ಡಾಕ್ಟ್ರ್ ಬಂದರು, ಡಾಕ್ಟ್ರ್ ಬಂದಾಗ ನಮಗೊಂದು ಹೋಪು. ಕರೆಕ್ಟ್. ನಾಳೆ ಇವರು ಏನೋ ಮಾಡ್ತಾರೆ. ಬಿಕಾಸ್ ಒಂದು ನನಗೇನು ಅನಿಸಿದಂದರೆ, ಈ ಪೇಷಂಟ್ಸ್ ಎಲ್ಲ ರಾತ್ರಿ ಮಲ್ಕೊಂಡಾಗ ಹೋಪ್ ಇಲ್ಲದೆ ಮಲ್ಕೋತಾರೆ. ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ಹೇಳ್ತೀನೋ ಇಲ್ವೋ ಅನ್ನೋದೇ ಡೌಟ್ಫುಲ್ಲಲ್ಲಿ ಗೊತ್ತಿಲ್ಲ. ಪ್ರತಿಯೊಂದು ಮನುಷ್ಯನು ತಾನು ಮಲಗಿದಾಗ, ನಾವು ಅಷ್ಟೇ ಮಲಗಿದಾಗ ಏನಾಗುತ್ತೆ, ಒಂದು ಡ್ರೀಮ್ ಇಟ್ಕೊಂಡು ಮಲ್ಕೋತೀವಿ. ಎದ್ದೇಳ್ತೀವೋ ಇಲ್ಲೋ ಅಂತೂ ನಾವು ಎದ್ದು ಏನೋ ಒಂದು ಮಾಡ್ತೀವಿ ಅನ್ನೋದೊಂದು ಮಲ್ಕೋತೀವಿ. ಬಟ್ ಇಲ್ಲಿನ ವ್ಯತ್ಯಾಸ ಏನಂದರೆ, ಈ ಪೇಷಂಟ್ಸ್ಗೆ ಅದು ಇಲ್ಲ. ನಾವು ಇರ್ತೀವೋ ಇಲ್ವೋ ನಾಳೆ ಬೆಳಗ್ಗೆ. ಸೊ ಅವರ ಆತಂಕ ಇಸ್ ಪಾಲ್ಪಬಲ್ ಅಂಡ್ ಇಟ್ ಇಸ್ ಸೋ ಮಚ್ ಆಫ್ ಇನ್ಸೆಕ್ಯೂರಿಟಿ ಇನ್ ದ ನೈಟ್ ಫಾರ್ ದೆಮ್. ಯಾರು ಇರೋದಿಲ್ಲ, ಏನಾಗುತ್ತೋ. ಆ್ಯಂಡ್ ಇದನ್ನೆಲ್ಲ ನೋಡಿದಾಗ ಕರೆಕ್ಟ್, ನಾನು ಬಂದಿರೋ ಜಾಗನೇ ಕರೆಕ್ಟು ಅಂತ ಅನ್ನಿಸ್ತು. ಇವಾಗ ಪ್ಯಾಲಿಯೇಟಿವ್ ಕೇರ್ ಅನ್ನೋದು ಯಾವಾಗಲೂ 4th ಸ್ಟೇಜಲ್ಲಿ ನಾವು ನೋಡೋದಿಲ್ಲ. ಲೆಟ್ ಮಿ ಎಕ್ಸ್ಪ್ಲೇನ್ ಯಾವ ಥರ ಪೇಷಂಟ್ಸ್ ಬರ್ತಾರೆ ನಮಗೆ ಅಂತ. ದೇರ್ ಆರ್ 3 kinds ಆಫ್ ಪೇಷಂಟ್ಸ್ ಇಲ್ಲಿ ಬರೋರು. ಒನ್ ಇಸ್ ಪೇಷಂಟ್ಗೆ ಎಲ್ಲ ಟ್ರೀಟ್ಮೆಂಟ್ ಮುಗಿಸಿ ಕೂಡ ಏನೂ ಆಗಲ್ಲಪ್ಪ, ಇನ್ನೇನು ಮಾಡೋದಕ್ಕಾಗೋಲ್ಲ. ಇನ್ನು ಪೇಷಂಟ್ ಏನು ಮಾಡ್ತಾರೆ, ಡಾಕ್ಟ್ರ್ ಏನು ಮಾಡ್ತಾರೆ, ನೀನು ಪ್ಯಾಲಿಯೇಟಿವ್ ಕೇರ್ ಹೋಗ್ಬೇಕು, ಜಸ್ಟ್ ಸಿಂಪ್ಟಮ್ ಟ್ರೀಟ್ಮೆಂಟ್, ಸಿಂಪ್ಟಮ್ ಆ್ಯಂಡ್ ಸಪೋರ್ಟಿವ್ ಕೇರ್ ಮಾತ್ರ ನಿನಗೆ ಅಂತ ಬರೆದು ಕೊಡ್ತಾರೆ. ಆವಾಗ ನಮ್ಮ ಹತ್ರ ಬರ್ತಾರೆ. ದೇರ್ ಆರ್ ಸೆಕೆಂಡ್ ಸೆಟ್ ಆಫ್ ಪೇಷಂಟ್ಸ್. ಅವರಿಗೆ ಡಯಾಗ್ನೋಸಿಸ್ ಆಗೋದೇ ಅಡ್ವಾನ್ಸ್ ಸ್ಟೇಜಲ್ಲಿ. ಅವರು ಡಯಾಗ್ನೋಸ್ ಏನಾಗುತ್ತೆ, ಪೇಷಂಟ್ಗೆ ಒಂದು ಹೊಟ್ಟೆ ನೋವು ಬರುತ್ತೆ, ಇಲ್ಲ ಒಂದು ರಿಫ್ಲಕ್ಸ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಆದಾಗ ಏನೋ ಒಂದು ಬೀಳ್ತಾರೆ. ಆವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆವಾಗ ಡಾಕ್ಟರು ಏನೋ ಒಂದು MRIಯೋ CTನೋ ಮಾಡಿದಾಗ ಎಲ್ಲೋ ಒಂದು ಬೋನ್ ಫ್ರ್ಯಾಕ್ಚರ್ ಆಗುತ್ತೆ. ಯಾಕೆ ಬೋನ್ ಫ್ರ್ಯಾಕ್ಚರ್ ಆಗಿದೆ ಅಂತ ನೋಡಿದಾಗ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರು, ಇಲ್ಲ ಇಟ್ ವುಡ್ ಹ್ಯಾವ್ ಆಲ್ರೆಡಿ ಗಾನ್ ಟು ದ ಬೋನ್ಸ್ ಅಂತ ಕಂಡುಹಿಡಿತಾರೆ. ಸೊ ಇಟ್ ಇಸ್ ಆಲ್ರೆಡಿ ಇನ್ ದ 4th ಸ್ಟೇಜ್. ಸೊ ಕಂಡುಹಿಡಿದಾಗೇ ಅದು 4th ಸ್ಟೇಜಲ್ಲಿ ಇರುತ್ತೆ. ಸೊ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಇನ್ನೊಂದು ಏನಂದರೆ ಏಜ್, ಅಡ್ವಾನ್ಸ್ ಸ್ಟೇಜ್. 83 years ಆಗಿರುತ್ತೆ, 75 years ಆಗಿರುತ್ತೆ. ಏನೂ ಮಾಡೋದಕ್ಕಾಗಲ್ಲಪ್ಪ, ಇರೋಷ್ಟು ದಿನ ನೀವು ಪ್ಯಾಲಿಯೇಟಿವ್ ಕೇರಲ್ಲೇ ತಗೋಬೇಕು ಅಂತ ಹೇಳಿ. ಈ ಥರ ಒಂದು ಸೆಟ್ ಆಫ್ ಪೇಷಂಟ್ಸ್ ಬರ್ತಾರೆ. ಒಬ್ಬರು ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಈ ಸೆಕೆಂಡ್ ಸೆಟ್ ಆಫ್ ಪೇಷಂಟ್ಸು ಕಂಡಿಡ್ದಾಗೇ ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ. ನೆಕ್ಸ್ಟ್ ಇಸ್ ಏಜ್ ರಿಲೇಟೆಡ್, 73, 85 years ಆಗಿರುತ್ತೆ, ಬರ್ತಾರೆ. ಓಕೆ, ಈ ಥರ. ಇನ್ನೊಂದು 4th ಸೆಟ್ ಇಸ್ ಅ ವೆರಿ ವೆರಿ ದಿಸ್ ಥಿಂಗ್ ಅಂದರೆ ದುಡ್ಡಿಲ್ಲ, ಫೈನಾನ್ಷಿಯಲ್ ಕಾನ್ಸ್ಟ್ರೆಂಟ್ಸ್. ಏನೂ ದುಡ್ಡಿಲ್ಲ. ಇಲ್ಲ ಮೇಡಮ್, ನಮ್ಮ ಹತ್ರ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಈ ಬ್ಲಡ್ ಟೆಸ್ಟ್ ಮಾಡು, ಆ ಬ್ಲಡ್ ಟೆಸ್ಟ್ ಮಾಡು ಅಂತ ಹೇಳ್ತಾರೆ. ಒಂದು ಬ್ಲಡ್ ಟೆಸ್ಟ್ ಮಾಡಿ ಹೋದರೆ ಹಾಸ್ಪಿಟ್ಲಿಗೆ ಇನ್ನೊಂದು ಮಾಡು ಅಂತಾರೆ. ಅದು ಮಾಡಿ ಇನ್ನೊಂದು 3 months ಹೋದರೆ ಇನ್ನೊಂದು ಕೆಲಸ, ಇನ್ನೊಂದು MRI. ಈ ಥರ ಓಡಾಡಿ ಪೇಷಂಟು, ವಿ ಹ್ಯಾವ್ ಸೀನ್ ಪೇಷಂಟ್ಸ್ ಹೂ ಹ್ಯಾವ್ ಸೋಲ್ಡ್ ದರ್ ಪ್ರಾಪರ್ಟಿ, ಲ್ಯಾಂಡ್ಸು ಎಲ್ಲನೂ. ಕೊನೆಗೆ ಪಾಪರ್ ಆಗಿಬಿಟ್ಟು ಏನೂ ಬೇಡಪ್ಪ, ಸಿಂಪ್ಟಮ್ ಕಂಟ್ರೋಲ್ ಒಂದು ಬರಲಿ ಅಂತ ಬರ್ತಾರೆ. ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್. ಆ ನೋವು, ಆ ಸಿಂಪ್ಟಮ್ಸ್, ಆ ಬ್ಲೀಡಿಂಗು, ಆ ವಾಂತಿ, ಆ ವೂಂಡು, ಇಟ್ ಈಸ್ ವೆರಿ ಡಿಫಿಕಲ್ಟ್. ದೀಸ್ ಆರ್ ದ 4 sets ಆಫ್ ಪೇಷಂಟ್ಸ್ ಹೂ ವಿ ಗೆಟ್. ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ನ 4th ಸ್ಟೇಜಲ್ಲೇ ಸ್ಟಾರ್ಟ್ ಮಾಡುವಂಥದ್ದು ಏನೂ ಇಲ್ಲ. ಇವಾಗ ಪ್ಯಾಲಿಯೇಟಿವ್ ಕೇರ್ ಸ್ಟಾರ್ಟ್ಸ್ ಇನ್ 1st stage ಆಫ್ ಕ್ಯಾನ್ಸರ್ ಇಟ್ ಸೆಲ್ಫ್, ಅಟ್ ದ ಟೈಮ್ ಆಫ್ ಡಯಾಗ್ನೋಸಿಸ್. ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಕ್ಯಾನ್ಸರ್? It could be pain, it could be vomiting, it could be anything. So side by side, at the time of diagnosis only, palliative care start ಮಾಡಿದ್ರೆ treatment would be much
ಈಸಿ. ಈ ಥರ ಕೇಸಸ್ಸು ನಮ್ಮ ಹತ್ರ ಬರುತ್ತೆ. ಸೊ ನಾವು ಏನು ಮಾಡ್ತೀವಿ ಇಲ್ಲಿ ಬಂದಾಗ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಲ್ಲಿ ನೋಡಿದಾಗ ಯಾವ ಡಾಕ್ಟರ್ಸು ಕೂಡ ಬಿಳಿ ಕೋಟು ಹಾಕಲ್ಲ ನಾವು. ಯಾಕಂತ ಹೇಳಿದ್ರೆ ವಿ ಡೋಂಟ್ ವಾಂಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇಷಂಟ್ ಅಂಡ್ ದ ಡಾಕ್ಟರ್. ಇವರು ಡಾಕ್ಟರು, ನಾವು ವಿ ಆರ್ ನಾಟ್ ಅಪ್ರೋಚಬಲ್ ಅಂತ ಹಾಕಬಾರ್ದು. ಕರೆಕ್ಟ್. ಓಕೆ, ಇದು ವಿ ಆರ್ 5 ಡಾಕ್ಟರ್ಸ್ ಹಿಯರ್, ನನ್ ಆಫ್ ಅಸ್ ವೇರ್ ದ ಕೋಟ್ಸ್. ವಿ ಸಿಟ್ ವಿತ್ ದ ಪೇಷಂಟ್ ಆನ್ ದ ಬೆಡ್ ಅಂಡ್ ಟಚ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ನಾವು ಮುಟ್ಟಿ ಮಾತಾಡ್ತೀವಿ ಪೇಷಂಟ್ ಜೊತೆ. The rapport is so much that we don't wear white coats. We don't stand apart away from the patient. The distance between patient to doctor is very near for us. Mutti ಮಾತಾಡ್ತೀವಿ. And we always believe in clinical assessment. ಇಲ್ಲಿ ನೀವು ನೋಡಿರಬೇಕು, ನೀವು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಎಲ್ಲ ಚೆಸ್ಟ್ ಪೇನ್ ಅಂದರೆ CT ಮಾಡಿಸ್ಕೊಂತಾರೆ, ಹೊಟ್ಟೆ ನೋವು ಅಂದರೆ ಸ್ಕ್ಯಾನ್ ಮಾಡಿ. We don't depend at all. Clinical signs and symptoms. ಇಲ್ಲಿ ನಾವೊಂದು ಏನು ಮಾಡ್ತೀರಾ ನೀವು? ಚೆಸ್ಟ್ ಸ್ಕ್ಯಾನ್ ಮಾಡಿಸ್ಬಿಟ್ಟು ಏನು ಮಾಡ್ತೀರಾ ಇಲ್ಲಿ? ಆರ್ ಯು ಗೋಯಿಂಗ್ ಟು ಗಿವ್ ಹಿಮ್ ಎನಿ ಟ್ರೀಟ್ಮೆಂಟ್? ನೋ. ಇಲ್ಲಿ ನೋ. ಸ್ಕ್ಯಾನ್ ಮಾಡಿಸ್ಬಿಟ್ಟು ಏನಾದರೂ ಮಾಡ್ತೀರಾ? ಇಲ್ಲ. ಸೊ ವಿ ಡೂ ಸಿಂಪ್ಟಮ್ ಟ್ರೀಟ್ಮೆಂಟ್. ಐ ಟೆಲ್ ಯು ವಾಟ್ ವಿ ಡೂ. ಪೇಷಂಟ್ ಬಂದ ತಕ್ಷಣ ಏನು ಮಾಡ್ತೀರಾ? ವಾಟ್ ಇಸ್ ಪ್ಯಾಲಿಯೇಟಿವ್ ಕೇರ್? ಇಲ್ಲಿ ಏನಾಗುತ್ತೆ, ರೋಗ ಲಕ್ಷಣಗಳನ್ನ ಉಪಶಮನ ಮಾಡೋದು ಅಂತ ಕರಿತೀವಿ ನಾವು. ಯಾವುದೇ ಒಂದು ಸಿಂಪ್ಟಮ್ ಇರ್ಬೋದು, ಯಾವುದೇ ಒಂದು ರೋಗ ಲಕ್ಷಣಗಳಿರ್ಬೋದು, ನೋವಿರ್ಬೋದು, ಬ್ಲೀಡಿಂಗ್ ಇರ್ಬೋದು, ವಾಂತಿ ಇರ್ಬೋದು, ಉಸಿರಾಟ ತೊಂದರೆ ಇರ್ಬೋದು, ಇದೆಲ್ಲ ತಕ್ಕ ಮಟ್ಟಿಗೆ ಕಮ್ಮಿ ಮಾಡ್ತೀನಿ. ಯಾಕೆ ನಾನು ತಕ್ಕ ಮಟ್ಟಿಗೆ ಅಂತ ಹೇಳ್ತೀನಿ ಅಂದರೆ, ಕ್ಯಾನ್ಸರ್ ಇಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಕ್ಯಾನ್ಸರ್ ಹರಡ್ತಾನೇ ಹೋಗುತ್ತೆ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ತಗೊಳ್ಳಿ, ಲಂಗ್ಸ್ಗೆ ಹೋಗುತ್ತೆ, ಲಿವರ್ಗೆ ಹೋಗುತ್ತೆ, ಬೋನ್ಸ್ಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ. ಇಲ್ಲಿ ಏನಾದರೂ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೀವಾ? ಇಲ್ಲ. ನಾವು ಯಾವ ಥರವಾಗಿ ಕೀಮೋಥೆರಪಿ ಆಗಲಿ, ರೇಡಿಯೇಷನ್ ಆಗಲಿ, ಸರ್ಜರಿ ಆಗಲಿ, ಇಲ್ಲ ಇನ್ನೇನಾದರೂ ಆಗಲಿ ಏನೂ ಕೊಡ್ತಾ ಇಲ್ಲ. ಬಹುಶಃ ಈ ಥರ ಒಂದು ಟ್ರೀಟ್ಮೆಂಟ್ಗಳೆಲ್ಲವನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿರ್ತಾರೆ. ಬಟ್ ನಾವು ಯಾವುದೇ ಒಂದು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಲ್ಲ. ಸೊ ನಾವೇನು ಮಾಡ್ತೀವಿ, ಕ್ಯಾನ್ಸರಿಂದ ಬರಬಹುದಾದಂಥ ಒಂದು ಸಿಂಪ್ಟಮ್ಸ್ನ ಮಾತ್ರ ಕಂಟ್ರೋಲ್ ಮಾಡ್ತೀವಿ. ಇವಾಗ ಕ್ಯಾನ್ಸರಲ್ಲಿ ಲಂಗ್ಸ್ಗೆ ಹೋದಾಗ ಬ್ರೆತ್ಲೆಸ್ನೆಸ್ನ ಕಂಟ್ರೋಲ್ ಮಾಡ್ತೀವಿ. ಬಟ್ ಸ್ಟಾಪ್ ಮಾಡೋದಿಲ್ಲ ನಾವು. ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಬಿಕಾಸ್ ಆಫ್ ದ ಡಿಸೀಸ್. ಕರೆಕ್ಟ್. ವಿ ಟ್ರೈ ಟು ಕೀಪ್ ದ ಪೇಷಂಟ್ ಅಷ್ಟು ಕಂಫರ್ಟಬಲ್ ಆಗಿ ಇಟ್ಕೋತೀವಿ ಹೊರತು, ಬಟ್ ವಿ ಕ್ಯಾನ್ ಕಂಟ್ರೋಲ್ ದ ಬ್ರೆತ್ಲೆಸ್ನೆಸ್. ಪೇನ್ನ ಕಂಟ್ರೋಲ್ ಮಾಡ್ಬೋದು, ವಾಮಿಟಿಂಗ್ ಕಂಟ್ರೋಲ್ ಮಾಡ್ಬೋದು. ಇವಾಗ ಕ್ಯಾನ್ಸರ್ ಸ್ಟಮಕ್ಕಲ್ಲಿ ಊಟ ಹೋಗಿದ ತಕ್ಷಣ ವಾಮಿಟ್ ಮಾಡ್ತಾರೆ. ಸೊ ವಿ ಆ್ಯಡ್ ಸಮ್ ಮೆಡಿಸಿನ್, ಸ್ಟೀರಾಯ್ಡ್ಸ್ ಕೊಡ್ತೀವಿ, ಆ್ಯಂಟಿಸೆಕ್ರೆಟರಿ ಏಜೆಂಟ್ಸ್ ಕೊಡ್ತೀವಿ, ಸ್ಟಾಪ್ ಮಾಡ್ತೀವಿ. ಇವಾಗ 10 ಸತಿ ವಾಂತಿ ಮಾಡೋನು 2 ಸತಿ ವಾಂತಿ ಮಾಡ್ತಾನೆ. ಈ ಸ್ಟಿಲ್ ಕ್ಯಾನಾಟ್ ಟೇಕ್ ಈಟ್ ಲೈಕ್ both of us, normal people, but he can still take solids. I mean, small amount of liquids he can take. So ಆ ಥರ ನೋಡಕ್ಕೆ ಹೋದರೆ he'll be more comfortable in the hospital than he was at home. ಕರೆಕ್ಟ್. ಓಕೆ, ಇಲ್ಲಿ ಒಂದು ಸಿಂಪ್ಟಮ್ ಕಂಟ್ರೋಲ್ ನಡೆಯುತ್ತೆ ಅಷ್ಟೇ. ಸಪೋರ್ಟಿವ್ ಕೇರ್ ಅಂದರೆ ಹೇಗೆ? ನರ್ಸಸ್ ಸಪೋರ್ಟಿವ್ ಕೇರ್ ಮಾಡ್ತಾರೆ, ಸ್ಕಿನ್ ಕೇರ್ ಮಾಡ್ತಾರೆ, ಬೆಡ್ ಸೋರ್ ಕೇರ್ ಮಾಡ್ತಾರೆ, ಬ್ಯಾಕ್ ಕೇರ್ ಮಾಡ್ತಾರೆ, ಓರಲ್ ಕೇರ್ ಮಾಡ್ತಾರೆ. ಸೊ ಇವಾಗ ಮನೆಯಲ್ಲಿ ನೀವು ಇದೇ ಕೇರ್ ಕೊಡೋಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಕೊಡೋದಕ್ಕೆ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಮೆಡಿಸಿನ್ಸ್ ಹಾಕ್ತೀವಿ, ಎವ್ರಿ 4th ಅವರ್ಲಿ ಇಂಜೆಕ್ಷನ್ಸ್ ಕೊಡ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ. RT ಇದ್ದರೆ ಇದು NG ಟ್ಯೂಬ್ ಇದ್ದರೆ NG ಟ್ಯೂಬ್ ಫೀಡಿಂಗ್ ಮಾಡ್ತೀವಿ. ಓರಲ್ ಕೇರ್ ಇದ್ದರೆ ಗಾರ್ಗಲ್ ಮಾಡಬೇಕು. ಟೈಮ್ ಟು ಟೈಮ್ ಇದೆಲ್ಲ ಇಲ್ಲಿ ನಡೆಯುತ್ತೆ. ಇನ್ನೊಂದು ಮುಖ್ಯವಾದ ಒಂದು ಇದು ನಾನೇನು ಹೇಳ್ತೀನಿ ಅಂದರೆ, ಇವಾಗ ಇವ್ರನ್ನ ನೋಡ್ಕೊಂಡು ಫ್ಯಾಮಿಲಿಗೆ ದೇ ಆರ್ ಬರ್ನ್ಡ್ ಔಟ್. ಕರೆಕ್ಟ್. ಒಂದು ಫ್ಯಾಮಿಲಿನಲ್ಲಿ ಜಸ್ಟ್ ಟೇಕ್ ಅ ಲೋವರ್ ಕ್ಲಾಸ್ LIG ಆ್ಯಂಡ್ ಅಪ್ಪರ್ ಕ್ಲಾಸ್. ಇವ್ರನ್ನ ಕೆಲಸಕ್ಕೆ ಹೋಗಲ್ಲ. ಒಂದು ಪೇಷಂಟ್ ಹ್ಯಾಸ್ ಟು, ವಿ ಹ್ಯಾವ್ ಸೀನ್ ಇನ್ ಹೋಮ್ ಕೇರ್, ಒಂದು ಪುಟ್ಟ ಮನೆಯಲ್ಲಿ ಒನ್ ಪೇಷಂಟ್ ವಿಲ್ ಬಿ ಲೈನ್ ದೇರ್. ಒಂದು ಊಟ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ,
ವಾಸನೆ ಬರ್ತಾ ಇರುತ್ತೆ, ಮ್ಯಾಗಟ್ಸ್ ಇರುತ್ತೆ, ಮಕ್ಕಳು ಓಡಾಡ್ತಿರ್ತಾರೆ, ಬೇರೆ ಬೇರೆ ಥರದ ಇನ್ಫೆಕ್ಷನ್ ಇರುತ್ತೆ. ಅಂಡ್ ದೇ ಹ್ಯಾವ್ ಟು ಆಚೆ ಹೋಗಿ ಕೂಲಿ ಕೆಲಸ ಮಾಡಬೇಕಾಗತ್ತೆ. ಕೂಲಿ ಕೆಲಸ ಮಾಡದಿದ್ರೆ ಅವರಿಗೆ ಊಟ ಸಿಕ್ಕಲ್ಲ, ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್. ಇನ್ನೊಂದೇನಂದ್ರೆ ಸ್ಟಿಗ್ಮಾ ಇರುತ್ತೆ. ಈ ಕ್ಯಾನ್ಸರ್ ನನ್ನ ಮಕ್ಕಳಿಗೆ ಏನಾದರೂ ಬರುತ್ತಾ ಅಂತ. ಈ ತರ ಒಂದು ಅಟ್ಮಾಸ್ಫಿಯರ್ನಲ್ಲಿ ಇದು ಐ ಆಮ್ ಟಾಕಿಂಗ್ ಅಬೌಟ್ ದ ಲೋವರ್ ಇನ್ಕಮ್ ಗ್ರೂಪ್. ಈ ಅಪ್ಪರ್ ಇನ್ಕಮ್ ಗ್ರೂಪಲ್ಲೂ ಇದೇ ಇರುತ್ತೆ. ಸೊ ಫೈಟ್ಸ್ ಇರುತ್ತೆ, ಆಲ್ಕೋಹಾಲಿಕ್ ಫಾದರ್ ಇರ್ತಾರೆ, ಮದರ್ ಇರ್ತಾರೆ. ಸೊ ಇದೆಲ್ಲ ದಾಟಿ ನಮ್ಮ ಆಸ್ಪತ್ರೆಗೆ ತಂದಾಗ ಅವ್ರನ್ನ, ಸೊ ವಾಟ್ ಆರ್ ಯು ಗಿವಿಂಗ್ ದಮ್? ಯು ಆರ್ ಗಿವಿಂಗ್ ದಮ್ ಸಮ್ ರೆಸ್ಪೈಟ್ ಕೇರ್. Suddenly they are okay, they can go to work, they can look after their family. Correct. Illi we are taking care of the patient, his medicines free of cost. These are the things. So patient ಬಂದ ತಕ್ಷಣ ನಾವೇನು ಮಾಡ್ತೀವಿ, ಈ ಸಿಂಪ್ಟಮ್ಸ್ ಮ್ಯಾನೇಜ್ ಮಾಡ್ತೀವಿ. ಡಾಕ್ಟರ್, ನೀವು ಒಂದು ಮಾತು ಹೇಳಿದ್ರಿ, ಒಂದು ಸ್ಟಿಗ್ಮಾ ಇರುತ್ತೆ, ನನಗೆ ಈ ರೋಗ ಇದೆ, ನನ್ನ ಮಕ್ಕಳಿಗೂ ಬಂದ್ಬಿಡುತ್ತೇನೋ ಅಂತ ಹೇಳಿ. ಯಾವ ರೀತಿಯ ಕ್ಯಾನ್ಸರ್ ಇದು? ಆನುವಂಶಿಕವಾಗಿ ಬರುವಂಥದ್ದು ಕೆಲವಿರುತ್ತೆ, ಜೆನೆಟಿಕ್. ಯಾವ ರೀತಿಯ ಕ್ಯಾನ್ಸರ್ ಅದು ಜೆನೆಟಿಕ್ ಇರುತ್ತೆ? ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಜೆನೆಟಿಕ್ ಟು ಸಮ್ ಎಕ್ಸ್ಟೆಂಟ್. ಕೋಲನ್ ಕ್ಯಾನ್ಸರ್, ಲಿಂಫೋಮಾಸು, ಹಾಡ್ಜ್ಕಿನ್ಸ್ ಲಿಂಫೋಮಾ, ಇದೆಲ್ಲ. ಸೊ ಇವಾಗ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡ್ತೀವಿ ನಾವು. 8% ಆಫ್ ದ ಕ್ಯಾನ್ಸರ್ಸ್ ಆರ್ ಜೆನೆಟಿಕ್. ಸೊ ಅದನ್ನೇನಾದ್ರು ತಡೆಯುವಂಥದ್ದು ಅಥವಾ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು ಏನಾದ್ರು ಇರುತ್ತೆ? ಕ್ಯಾನ್ಸರ್ ಸ್ಕ್ರೀನಿಂಗ್. We had one patient whose wife was here. ಇಲ್ಲಿ ಅವ್ರ ಹೆಂಡತಿ ಇದ್ಲು. the ಹೆಂಡತಿ was the main caregiver. ಅವ್ರ ಯಜಮಾನ್ರು ಕ್ಯಾನ್ಸರ್. All the 3 sons had cancer. She lost all the 3 sons here. So it runs in the family. So ಏನು ಮಾಡ್ತೀವಿ ನಾವು? We counsel the family for cancer screening program. Okay. And the genetic screening. What exactly is cancer screening? ಅಂದ್ರೆ they have a thing, screening program ಅಲ್ಲಿ ಮಣಿಪಾಲು ಎಲ್ಲ ಇರುತ್ತಲ್ಲ, genetic matching ಅಂತ ಮಾಡ್ತಾರೆ. Genetic, but it is not accurate. It is not at all accurate. Like ಇದು 100 to 100% that you don't get cancers ಅಂತ ಅದಿಲ್ಲ. But follow-up sessions are given. Even if the son or the daughter doesn't have any symptoms, ಅವ್ರಿಗೂ ಕೂಡ ಸ್ಕ್ರೀನಿಂಗ್ ಬೇಕಾ? ಟೇಕಿಂಗ್ ಬೇಕಾ? ಇವಾಗ ಒಂದು ಹೇಳ್ತೀನಿ, ತಾಯಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್ ಇರುತ್ತೆ, ಓವೇರಿಯನ್ ಕ್ಯಾನ್ಸರ್. ದ ಡಾಟರ್ ನೀಡ್ಸ್ ಟು ಬಿ ಅ ಲಿಟಲ್ ಮೋರ್ ಕೇರ್ಫುಲ್. If there is if her mother has it, having CA, ovary, endometrial, the grandmother also dies of this thing. GI cancers, ivaga cervix, cancer, CA, ovary, idella GI cancers. So the daughter has to go in for regular screening. So they are cancer center, genetic screening ಮಾಡ್ತಾರೆ. But nothing is, but what they have certain things. They have CT scanning ಅಲ್ಲಿ ಕೊಡ್ತಾರೆ. ಇವಾಗ CA ಸರ್ವಿಕ್ಸ್ಗೆ ಪ್ಯಾಪ್ ಸ್ಮಿಯರ್ ಮಾಡ್ತಾರೆ, ಬ್ರೆಸ್ಟ್ ಕ್ಯಾನ್ಸರ್ಸ್ಗೆ ಏನು ಮಾಡ್ತಾರೆ, ಮ್ಯಾಮೋಗ್ರಫಿ ಮಾಡ್ತಾರೆ. ಸೊ ದೀಸ್ ಇನ್ಕ್ಲೂಡ್ ಇನ್ ದ ಪ್ಯಾಕೇಜ್ ಅಲಾಂಗ್ ವಿತ್ ದ ಜೆನೆಟಿಕ್ ಥಿಂಗ್. But that also you say it's not 100% this thing. So regular follow-up like CT, all these are required. It is just, you don't just go for genetic. This I have seen. And probably ಏನಾದ್ರು ಒಂದು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ವ್ಯತ್ಯಾಸಗಳಾದರೂ ತಕ್ಷಣ you also have to be on the safest. That is how you. ಆಮೇಲೆ ಇನ್ನೊಂದು ಪ್ಯಾಪ್ಸ್ಮಿಯರ್ ಅಂತ ಹೇಳಿದ್ರಿ. ಈಗ ಅದಕ್ಕೆ ವ್ಯಾಕ್ಸಿನೇಷನ್ ಕೂಡ ಇದೆ. How safe is that vaccination? See, it is safe ಅಂತ ಹೇಳಿದ್ರೆ there are 3 doses of vaccines which are given. One is 12 years, I think 18 years. Other before 21 years or something. It is quite safe. Now they're taking vaccinations. See, CA cervix is more common among ladies who have early menarche, who are exposed to their sexual life at a very early stage, who have repeated partners, and who are mostly, it comes with HPV virus, human papilloma virus. So these are the high risk groups. Okay, now they've started a vaccine which is working quite well. So you say people can rely on that up to some extent at least. Yes.
ಸೊ ನೀವು ವ್ಯಾಕ್ಸಿನೇಷನ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಇವಾಗ ಯಾವುದೋ ಒಂದು ತಾಯಿಗೆ ಅಥವಾ ಅಜ್ಜಿಗೆ ಇದೆ ಅಂತ ಹೇಳಿದ್ರೆ ಆ ಮುಂದಿನ ಜನ್ರೇಷನ್ ಮಕ್ಕಳು ವ್ಯಾಕ್ಸಿನೇಷನ್ ತಗೊಂಡ್ರೆ ಬೆಟರ್ ಅಂತ. ಬೆಟರ್. Okay. So you said you joined here in 2013. So it has been about 10 years journey. Yeah. So how do you feel? ಈಗಲೂ ಏನಾದ್ರು ಆ ಒಂದು ಸಣ್ಣ ರಿಗ್ರೆಟ್ ಏನಾದರೂ ಇದೆಯಾ? ಇಲ್ಲ, ರಿಗ್ರೆಟ್ ಅಂತ ಏನೂ ಇಲ್ಲ. ಸಿ, ಒನ್ ಥಿಂಗ್ ಇನ್ palliative care is there's no positivity. It is not that ನೀವೇನೋ you are going to, you don't have a success rate like ಇವಾಗ ಬೇರೆ ಹಾಸ್ಪಿಟಲ್ಸ್ ಅಲ್ಲೆಲ್ಲ you are a doctor, you do something great. Here death. Yes. Death, one thing we ask only the attenders, what caretakers, what they ask is, how did my patient die? Was he happy? Was he comfortable when he died? ಇದೊಂದೇ ಒಂದು ಪ್ರಶ್ನೆ ಕೇಳ್ತಾರೆ. I always tell everybody, ಕರುಣಾಶ್ರಯ is the only place ಇಲ್ಲಿ ಚಾಕ್ಲೇಟ್ಸ್ ಮತ್ತು ಕೇಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ when the patient dies. Because they believe in comfortable death. And ಇಲ್ಲಿ ಒಂದು ಕಡೆ ಮಾತ್ರ ಫ್ಯಾಮಿಲಿ is so prepared for the death. ಹ್ಯಾವ್ ಎನಿ ಕೋರ್ಸ್ ಅಥವಾ ಏನಾದರೂ ಒಂದು ವರ್ಕ್ಶಾಪ್ ಮಾಡ್ತೀರಾ? ಅವಾಗಿಂದ ಅವಾಗ ಕೌನ್ಸಿಲಿಂಗ್ ಸ್ಕಿಲ್ಸ್ ಡಾಕ್ಟರ್ಸ್ಗಿಂತ ನಮಗೆ ಸ್ಟಾಫ್ಗಿದೆ ಟು ಬಿಲ್ಡ್ ರೆಸಿಲಿಯನ್ಸ್, ಟು ಸ್ಟೆಪ್ ಬ್ಯಾಕ್ ಅಂಡ್ ಅಗೇನ್ ಬೌನ್ಸ್ ಬ್ಯಾಕ್. See it as a third person. ಇಲ್ಲ, see, it is very human to develop a bond. It's very human to develop a bond. But how to bounce back is a very thing. True. How to share, how to vent out. ಈ ಮಕ್ಕಳು ಸ್ವಲ್ಪ ಕಷ್ಟ ಆಚೆ ಕಡೆ ಇದು ಮಾಡೋದು. ಮೇಡಮ್ ಹೇಳಿ, ಎಷ್ಟು ತನಕ ಒಂದಷ್ಟು ಏನು ಬೆಳಕನ್ನು ಚೆಲ್ಲಿದ್ರಿ ಪೇಷಂಟ್ಗಳಿಗೆ, ಹೇಗೆ ನೀವು ಟ್ರೀಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಕೊನೆಯದಾಗಿ ನಮ್ಮ ನೋಡುಗರಿಗೆ, ಕಂಪನಾಂಕಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಏನಾದರೂ ಒಂದು ಮಾತಾ ನಿಮ್ಮ ಅನುಭವದಿಂದ ಏನು ಹೇಳೋದಕ್ಕೆ ಬಯಸ್ತೀರಾ? ನಾನು ಏನು ಹೇಳೋದಂದರೆ, ಸಿ, ಡಾಕ್ಟರ್ಸ್ ಆಗೋದು ಹೆಚ್ಚಲ್ಲ. ಡಾಕ್ಟರ್ಸು ವಿತ್ ಡಿಗ್ರೀಸು, ಪೋಸ್ಟ್ ಗ್ರಾಜ್ಯುಯೇಟು, ಫಸ್ಟ್ ಇಸ್ ದಟ್ ಹ್ಯೂಮನ್ ಫೀಲಿಂಗ್ ವಾಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಡೆವಲಪ್. That is the most basic nature each and every person, especially the doctors, have to develop. To understand each other's each other's emotions, especially to a patient. First, see the patient as a human being. Palliative care ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದು ಕಾನ್ಸೆಪ್ಟ್ ಇದೆ ಎಲ್ಲರ ಹತ್ರನೂ. ಪ್ಯಾಲಿಯೇಟಿವ್ ಕೇರ್ ಅಂದರೆ ಡೈಯಿಂಗ್ ಪೇಷಂಟು, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ನಾವು ಇಷ್ಟೇ, ಈಸ್ ಕಂಡೆಮ್ಡ್ ಅನ್ನೋದು ದೊಡ್ಡ ತಪ್ಪು. ಯು ಕ್ಯಾನ್ ಆ್ಯಕ್ಚುಲಿ ಬ್ರಿಂಗ್ ಅಪ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್ ಟು ದ ಪೇಷಂಟ್ ಜಸ್ಟ್ ಬಿಫೋರ್ ಹಿ ಗೋಸ್ ಅವೇ, passes away. You can actually let him lead a very good, substantial quality of life. That we have seen in Karnataka. We have seen patients live on for 6 months with very good quality of life. In this thing, palliative care is not an end by itself. It's actually a beginning of a very good, substantial quality of life. That I think all the doctors should understand. ಒಂದು ಹೇಳಿಕೆ ಇದೆಯಲ್ಲ, ಎವ್ರಿ ಬರ್ತ್ ಹ್ಯಾಸ್ ಅ ಎಂಡ್ ಟ್ಯಾಗ್ ಅಂತ. ಆ ಥರ ಒಂದು ಡೇಟ್ ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಇವ್ರುಗಳಿಗೆ ಗೊತ್ತಾಗೋಗಿರುತ್ತೆ ಯಾವ ಡೇಟ್ ಅಂತ. ನಿಮ್ಮಂಥ ಡಾಕ್ಟರ್ಸ್ಗೆ ವೆನ್ ದೇ ಆರ್ ಗೋಯಿಂಗ್ ಟು ಫಿನಿಶ್ ದೇರ್ ಲೈಫ್ ಅಥವಾ ಕಮ್ ಟು ಎನ್ ಎಂಡ್ ಅಂತ. ಸೊ ಅಷ್ಟ್ರ ಒಳಗಡೆ ಒಂದು ಡಿಗ್ನಿಫೈಡ್ ಲೈಫು, ಆರಾಮದಾಯಕ ಲೈಫ್ ಕೊಡಬೇಕು ಅಂತ ನೀವು. And I think every doctor has or is responsible for this kind of care for each and every patient, to give a good and a dignified death to all the patients. And I think every doctor's duty is to refer a patient and respect the patient's life just before he dies. ವೆರಿ ಟ್ರೂ. ತುಂಬ ಒಳ್ಳೆಯ ಮಾತನ್ನು ಹೇಳಿದ್ದೀರಾ. ಇಷ್ಟು ತನಕ ಕಂಪನಾಂಕದ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.